ಮೂಡಗೆರೆ ಪಟ್ಟಣದಲ್ಲಿ ಕನ್ನಡ ಧ್ವಜಸ್ತಂಭ ಹಾನಿಯಾಗಿದೆ. ಕೂಡಲೇ ತಾಲೂಕು ಆಡಳಿತ ಧ್ವಜಸ್ತಂಭವನ್ನ ಮರುಸ್ಥಾಪನೆ ಮಾಡಬೇಕು. ಇಲ್ಲದೆ ಹೋದರೆ ನೀವು ಕೂಡ ಕನ್ನಡ ವಿರೋಧಿ ಎಂಬ ಹಣೆಪಟ್ಟಿಯನ್ನ ಕಟ್ಟಿಕೊಳ್ಳಿ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಎಚ್ಚರಿಕೆಯನ್ನ ನೀಡಿದರು. ಎಲ್ಲಿ ಆ ಜಾಗ ಮತ್ತು ಇನ್ನೆಲ್ಲಿ ಸೂಕ್ತವಾಗಿದೆ ಜಾಗ, ಆ ಜಾಗದಲ್ಲಿ ಕನ್ನಡದ ಧ್ವಜಸ್ತಂಭವನ್ನು ನೀವೇ ಹಾಕಿ ಭಾರಿ ವ್ಯವಸ್ಥಿತವಾಗಿ ಕನ್ನಡದ ಬಾವುಟಕ್ಕೆ ಗೌರವ ಕೊಡುವಂಥದ್ದು ಆಗಬೇಕು ಅಂತ ಹೇಳಿದ್ದೀನಿ. ನಾನು ಮತ್ತೆ ತಹಸೀಲ್ದಾರ್ ಮಾತಾಡ್ತೀನಿ ಮತ್ತು ಈ ಕ್ಷೇತ್ರದ ಸನ್ಮಾನ್ಯ ಗೃಹ ಸಚಿವರು ನನಗೀಗ 3 ಗಂಟೆಗೆ ಸಿಗ್ತಾರೆ. ಆಗ ಅವರ ಜೊತೆಯಲ್ಲೂ ಚರ್ಚೆ ಮಾಡ್ತೀನಿ. ಚರ್ಚೆ ಮಾಡಿ ಏನು ಕನ್ನಡದ ಬಾವುಟದ ವಿಚಾರದಲ್ಲಿ ಇಲ್ಲಿ ತೊಂದರೆ ಆಗಿದೆ ಅದು ಸರಿಪಡಿಸುವಂಥ ಕೆಲಸವನ್ನ ನಾನು ಮಾಡ್ತೀನಿ. ನಾನು KPSC ವಿದ್ಯಾರ್ಥಿಗಳೇನಿದ್ದಾರೆ, KS ಪರೀಕ್ಷೆ ಬರೆದಂಥ ವಿದ್ಯಾರ್ಥಿಗಳೇನಿದ್ದಾರೆ, ಸುಮಾರು 76,000 ಜನ ಕನ್ನಡದ ಮಕ್ಕಳು ಆ ಪರೀಕ್ಷೆಯಿಂದಾಗಿ ಅವರಿಗೆ ಭಾರಿ ದೊಡ್ಡ ತೊಂದರೆ ಆಗಿದೆ. ಅವರ ಜೊತೆಯಲ್ಲಿ 1 ತಿಂಗಳಿಂದ ಹೋರಾಟ ಮಾಡ್ತಾ ಇದ್ದೀನಿ. ಹಾಗಾಗಿ ಅವರ ಜೊತೆಯಲ್ಲಿ ನಾನು ಇರಬೇಕಾಗಿದೆ. ಈಗ ಮಾರ್ಚಲ್ಲಿ ಹೆಚ್ಚು ಪರೀಕ್ಷೆಗಳು ನಡೆಯೋದ್ರಿಂದ ಆ ಮಕ್ಕಳ ಭವಿಷ್ಯವನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಅದಕ್ಕಾಗಿ ನಾವು ಈ ಬಂದಿಗೆ ನನ್ನ ಬೆಂಬಲ ಇಲ್ಲ. ಹಾಗಾಗಿ ಆ ಬಂದನ್ನು ಆಚರಿಸ್ತಿರುವಂಥ ಸನ್ಮಾನ್ಯ ವಾಟಾಳ್ ನಾಗರಾಜ್ ಅವರು ನಮ್ಮ ನಾಡಿನ ಹಿರಿಯ ಹೋರಾಟಗಾರರು, ಅವ್ರ ಬಗ್ಗೆ ಗೌರವ ಇದೆ. ಹಾಗಂತ ಎಲ್ಲ ಕಾಲಕ್ಕೂ ಒಂದೇ ಅಸ್ತ್ರ ಅಲ್ಲ. ಹೋರಾಟದಲ್ಲಿ ಅನೇಕ ಪ್ರಕಾರಗಳಿದ್ದಾವೆ. ಹೋರಾಟ ಮಾಡಲಿಕ್ಕೆ ಒಂದು ಅನ್ನೋದು ಕೊನೆಯ ಬ್ರಹ್ಮಾಸ್ತ್ರ ಹಾಕಬೇಕು ಹೊರತು ಎಲ್ಲ ಕಾಲಕ್ಕೂ ಒಂದೇ ಅಸ್ತ್ರ ಅಲ್ಲ ಅನ್ನೋದನ್ನ ಅರ್ಥ. 51ನೇ ವರ್ಷದ ಶ್ರೀ ವನಕಲ್ಲು ಮಲ್ಲೇಶ್ವರ ಜಾತ್ರಾ ಮಹೋತ್ಸವ, ವನಕಲ್ಲು ಶ್ರೀ ಪ್ರಶಸ್ತಿ ಪ್ರದಾನ, ವಿವಿಧ ಪ್ರಶಸ್ತಿ ಪ್ರದಾನ ಸಮಾರಂಭ, ಸಂಸ್ಕೃತೋತ್ಸವ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದೊಂದಿಗೆ ರಾಜ್ಯ ಮಟ್ಟದ ಜನಪದೋತ್ಸವ ಮತ್ತು ಕವಿ ಕಾವ್ಯ ಸಮ್ಮೇಳನ ಕಾರ್ಯಕ್ರಮವನ್ನು ಶ್ರೀ ವನಕಲ್ಲು ಮಲ್ಲೇಶ್ವರ ಮಹಾಸಂಸ್ಥಾನ ಸುಕ್ಷೇತ್ರ ಮಠ, ಹೆಗ್ಗುಂದ, ಅಂಚೆ, ದಾಬಸ್ಪೇಟೆ ಮಾರ್ಗ, ನೆಲಮಂಗಲ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ದಿನಾಂಕ 1-3-2025 ದಿನಾಂಕ 9-3-2025 ನಡೆಯುತ್ತಿದೆ. ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಬಸವ ರಮಾನಂದ ಮಹಾಸ್ವಾಮೀಜಿಗಳು, ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಮಾಜಿ ಸದಸ್ಯರು, ಶ್ರೀ ವನಕಲ್ಲು ಮಲ್ಲೇಶ್ವರ ಮಹಾಸಂಸ್ಥಾನ ಮಠ ಟ್ರಸ್ಟ್, ಶ್ರೀ ವನಕಲ್ಲು ಮಲ್ಲೇಶ್ವರ ಮಹಾಸಂಸ್ಥಾನ ಮಠ ಚಾರಿಟಬಲ್ ಟ್ರಸ್ಟ್, ಶ್ರೀ ಸಿದ್ಧ ಯೋಗಾನಂದ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಗ್ರಾಮೀಣ ಪರಿಷತ್ ವತಿಯಿಂದ ಆಯೋಜನೆ ಮಾಡಿರುವಂತಹ ಜಾತ್ರಾ ಮಹೋತ್ಸವಕ್ಕೆ ತಮ್ಮೆಲ್ಲರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದಾರೆ. ಗುಬ್ಬಿ ತಾಲೂಕಿನ ಕಾಡುಗೊಲ್ಲ ಸಂಘದಿಂದ ಪ್ರೀತಿಪೂರ್ವಕ ಸ್ವಾಗತ.